ಹಲೋ ಮತ್ತು ವಿವಿಧ ರೀತಿಯ ಹೇರ್ಕಟ್ಗಳ ಅಭ್ಯಾಸದ ಈ ಅಧಿವೇಶನಕ್ಕೆ ಸ್ವಾಗತ. ನಾವು ಅಧಿವೇಶನದೊಂದಿಗೆ ಪ್ರಾರಂಭಿಸೋಣ. ಉದ್ದೇಶಗಳು: ವ್ಯಾಯಾಮದ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಗ್ರ್ಯಾಜುಯೇಟೆಡ್ ಕಟ್ ಕಾರ್ಯವಿಧಾನವನ್ನು ಅಭ್ಯಾಸ ಮಾಡುವುದು, ಲೇಯರಿಂಗ್ ಕಾರ್ಯವಿಧಾನವನ್ನು ಅಭ್ಯಾಸ ಮಾಡುವುದು. ಅವಶ್ಯಕತೆಗಳು: ಟೂಲ್ಸ್, ಎಕ್ವಿಪ್ಮೆಂಟ್ಸ್, ಮಿಷಿನ್, ಬಾರ್ಬರ್ ಕತ್ತರಿ 1, ಟ್ರಾಲಿ 1, ಹ್ಯಾಂಡ್ ಡ್ರೈಯರ್ 1, ಟೈಲ್ ಕೋಂಬ್ ಅಥವಾ ಸ್ಟೈಲ್ ಕೋಂಬ್ 1, ನೆಕ್ ಸ್ಟ್ರಿಪ್ 1, ರೌಂಡ್ ಬ್ರಷ್ 1, ಸೆಕ್ಷನಿಂಗ್ ಕ್ಲಿಪ್ 1, ಸ್ಪ್ರೇ ಬಾಟಲ್ 1. ವಸ್ತುಗಳು: ಟವಲ್ 2, ಹೇರ್ ಶಾಂಪೂ ಅಗತ್ಯವಿರುವಂತೆ, ನೀರು ಅಗತ್ಯವಿರುವಂತೆ. ಗ್ರ್ಯಾಜುಯೇಟೆಡ್ ಕಟ್ನ ಕಾರ್ಯವಿಧಾನವನ್ನು ಅಭ್ಯಾಸ ಮಾಡಿ. ಪರಿಚಯ: ಉದ್ದವಾದ ಗ್ರ್ಯಾಜುಯೇಟೆಡ್ ಕಟ್ನಲ್ಲಿ ಒಳಗಿನ ಪದರಗಳು ಹೊರಗಿನ ಉದ್ದಕ್ಕಿಂತ ಚಿಕ್ಕದಾಗಿದೆ. ಕೂದಲಿನ ಉದ್ದವನ್ನು ಕಾಪಾಡಿಕೊಳ್ಳುತ್ತಾ ಕೂದಲು ಕ್ರಮೇಣ ಉದ್ದವಾಗಬೇಕು. ಈ ತರಹದ ಕಟ್ನಲ್ಲಿ ತೂಕ ಆಕಾರದಲ್ಲಿ ಅಥವಾ ಬಾಹ್ಯ ರೇಖೆಯೊಳಗೆ ಕ್ರಮೇಣವಾಗಿ ಚಿಕ್ಕದರಿಂದ ಉದ್ದದವರೆಗೆ ಉದ್ದವನ್ನು ನಿರ್ಮಿಸುತ್ತದೆ. ಮೇಲಿನ ಪದರಗಳನ್ನು 90 ಡಿಗ್ರಿಯಲ್ಲಿ ಹಿಡಿದಿಟ್ಟುಕೊಳ್ಳಬೇಕು, ಯೂನಿಫಾರ್ಮ್ ಹೇರ್ ಕಟ್ ಥರ, ಮತ್ತು ಹಿಂಭಾಗ ಮತ್ತು ಬದಿಗಳನ್ನು ಮೇಲಿನ ಪದರಗಳನ್ನು ಭೇಟಿಯಾಗಿ 180 ಡಿಗ್ರಿಯವರೆಗೆ ಎಳೆಯಲಾಗುತ್ತದೆ. ಆಂಗಲ್ಗಳು ಹೇಗಿರಬೇಕು ಎಂದು ಈ ಡಯಾಗ್ರಾಮ್ ತೋರಿಸುತ್ತದೆ. ಕೂದಲಿನ ಕೆಳಭಾಗವನ್ನು ಕತ್ತರಿಸುವ ಮೂಲಕ ಪ್ರಾರಂಭಿಸಿ. ಹೇರ್ ಕಟ್ನ ಕಡಿಮೆ ಉದ್ದದ ಮಾರ್ಗದರ್ಶಿಯನ್ನು ಮಾಡಿ. ಇದು ಸಾಮಾನ್ಯವಾಗಿ ತಲೆಯ ಮೇಲ್ಭಾಗದಲ್ಲಿದೆ. ಕಿರಿದಾದ ವಿಭಾಗವನ್ನು ರಚಿಸಿ ಮುಂಭಾಗದ ಕೂದಲಿನಿಂದ ನೆತ್ತಿಯ ಮಧ್ಯಭಾಗದವರೆಗೆ. ಕೂದಲನ್ನು ನೆತ್ತಿಯಿಂದ 90 ಡಿಗ್ರಿ ಆಂಗಲ್ ಅಲ್ಲಿ ಹಿಡಿದುಕೊಳ್ಳಿ ಮತ್ತು ಕ್ಲಬ್ ಕಟ್ ತಂತ್ರವನ್ನು ಬಳಸಿಕೊಂಡು ಬಯಸಿದ ಉದ್ದಕ್ಕೆ ಕತ್ತರಿಸಿ. ಈ ಗೈಡ್ಲೈನ್ ಅನ್ನು ಎಲ್ಲಾ ನಂತರದ ವಿಭಾಗಗಳಿಗೆ ಬಳಸಲಾಗುತ್ತದೆ. ಡಿಗ್ರಿ ಮತ್ತು 180 ಡಿಗ್ರಿ ಕೂದಲು ಮತ್ತು ಲೇಯರ್ಗಳ ಉದ್ದವನ್ನು ಅವಲಂಬಿಸಿ ನಡುವೆ ಆಂಗಲಿಂಗ್ ಮಾಡಿ ಆ ವಿಭಾಗದ ಉಳಿದ ಭಾಗವನ್ನು ಮತ್ತೆ ಗೈಡ್ಲೈನ್ಗೆ ಸೇರಿಸಿ ಮತ್ತು ಕತ್ತರಿಸಿ. ಮುಂಭಾಗದ 2 ವಿಭಾಗಗಳನ್ನು ಹಿಂದಕ್ಕೆ ಎಳೆಯಿರಿ ಮತ್ತೆ ನೆತ್ತಿಯ ಮಧ್ಯಭಾಗದ ಗೈಡ್ಲೈನ್ಗೆ ಸೇರಿಸಿಕೊಳ್ಳಿ. ಅಡ್ಡವಾಗಿ ಎಳೆಯುವ ಮೂಲಕ ನಿಮ್ಮ ವಿಭಾಗಗಳನ್ನು ಕ್ರಾಸ್ ಚೆಕ್ ಮಾಡಿ. ನೆತ್ತಿಯ ಮಧ್ಯಭಾಗದಿಂದ ಕತ್ತಿನ ತುದಿಯವರೆಗೆ ಕೂದಲನ್ನು ಕೇಂದ್ರವಾಗಿ ವಿಭಾಗಿಸಿ. ಕ್ಲಬ್ ಕಟ್ ಕತ್ತರಿಸುವ ತಂತ್ರಗಳನ್ನು ಬಳಸಿಕೊಂಡು 180 ಡಿಗ್ರಿನಲ್ಲಿ ನೆತ್ತಿಯ ಮಧ್ಯಭಾಗದಿಂದ ಗೈಡ್ಲೈನ್ಗೆ 2 ಹಿಂದಿನ ವಿಭಾಗಗಳನ್ನು ಸೇರಿಸಲು ಮುಂದುವರಿಸಿ ಮತ್ತು ನೀವು ಹೋದಂತೆ ಅಡ್ಡವನ್ನು ಪರಿಶೀಲಿಸಿ. ಕೂದಲಿನ ಪ್ರತಿಯೊಂದು ವಿಭಾಗವು ತಲೆಯ ಕೆಳಗಿನ ಪ್ರದೇಶದಿಂದ ಬಂದಂತೆ ಉದ್ದವು ಸ್ವಾಭಾವಿಕವಾಗಿ ಹೆಚ್ಚುತ್ತದೆ. ಪರಿಣಾಮವಾಗಿ ಲಾಂಗ್ ಗ್ರ್ಯಾಜುಯೇಟೆಡ್ ಕಟ್ ಅನ್ನು ಸಾಧಿಸಲಾಗುತ್ತದೆ. ಉದ್ದವನ್ನು ನಿರ್ವಹಿಸುವ ಹಿಂಭಾಗ ಮತ್ತು ಫ್ರಿಂಜ್ ಪ್ರದೇಶದಿಂದ ಬ್ಲೆಂಡ್ ಮಾಡಲು ಫ್ರೀ ಹ್ಯಾಂಡ್ ಬಳಸಿ. ಬ್ಲೋ ಡ್ರೈ ಮಾಡಿ ಮತ್ತು ಅಂತಿಮ ಫಲಿತಾಂಶದೊಂದಿಗೆ ಕ್ಲೈಂಟ್ ಸಂತೋಷವಾಗಿದ್ದಾರಾ ಎಂದು ಪರಿಶೀಲಿಸಿ.
ಲೇಯರಿಂಗ್ನ ಕಾರ್ಯವಿಧಾನವನ್ನು ಅಭ್ಯಾಸ ಮಾಡಿ. ಪರಿಚಯ. ಲೇಯರ್ಡ್ ಹೇರ್ ಕೂದಲಿಗೆ ಲೆಂತ್ ಮತ್ತು ವಾಲ್ಯೂಮ್ ಇರುವ ಇಲ್ಯೂಷನ್ ಅನ್ನು ಕೊಡುವ ಹೇರ್ ಸ್ಟೈಲ್ ಆಗಿದೆ. ಉದ್ದವಾದ ಕೂದಲು ಲೆಂತ್ನ ಭ್ರಮೆಯನ್ನು ಮತ್ತು ಗಿಡ್ಡವಾದ ಕೂದಲು ವಾಲ್ಯೂಮ್ನ ಭ್ರಮೆಯನ್ನು ನೀಡುತ್ತದೆ. ಇದು ನಿರ್ವಹಿಸಲು ಸುಲಭವಾದ ಶೈಲಿಯಾಗಿದೆ. ಕೂದಲನ್ನು ಲೇಯರ್ಸ್ಗಳಾಗಿ ಜೋಡಿಸಲಾಗುತ್ತದೆ. ಮೇಲಿನ ಲೇಯರ್ಗಳು ನೆತ್ತಿಯ ಮಧ್ಯದಲ್ಲಿರುವುದು ಕೆಳಗಿರುವ ಲೇಯರ್ಗಳಿಗಿಂತ ಚಿಕ್ಕದಾಗಿ ಕತ್ತರಿಸಲಾಗುತ್ತದೆ. ವಿವಿಧ ರೀತಿಯ ಲೇಯರ್ಡ್ ಹೇರ್ ಕಟ್ಸ್ ಉದ್ದ, ಮಧ್ಯಮ, ಭುಜದ ಉದ್ದ ಮತ್ತು ಸಣ್ಣ ಲೇಯರ್ಡ್ ಕಟ್ಗಳನ್ನು ಒಳಗೊಂಡಿರುತ್ತದೆ. ಅದರೊಳಗೆ ನೀವು ಉದ್ದವಾದ, ಚಿಕ್ಕದಾದ ಅಥವಾ ಮಧ್ಯಮ ಉದ್ದದ ಲೇಯರ್ಗಳನ್ನು ಹೊಂದಬಹುದು ಮತ್ತು ಅವುಗಳನ್ನು ಫ್ರಿಂಜ್ನೊಂದಿಗೆ ಸೇರಿಸಬಹುದು. ಜೊತೆಗೆ ನೀವು ಅವುಗಳನ್ನು ಸ್ಟ್ರೇಟ್, ವೇವಿ, ಕರ್ಲಿ, ಥಿನ್, ಥಿಕ್ ಮತ್ತು ಶಾರ್ಟ್ ಹೇರ್ ಮೇಲೆ ಮಾಡಬಹುದು. ಸ್ಲೈಡಿಂಗ್ ಹೇರ್ ಕಟ್. ಕೂದಲನ್ನು 4 ಭಾಗಗಳಾಗಿ ವಿಂಗಡಿಸಲಾಗಿದೆ. ಹಿಂಭಾಗದಿಂದ ಪ್ರಾರಂಭಿಸಿ ಮತ್ತು 20 ಡಿಗ್ರಿ ಆಂಗಲ್ ಅಲ್ಲಿ ರೇಡಿಯಲ್ ಆಗಿ ಕತ್ತರಿಸಲಾಗುತ್ತದೆ. ಕಿವಿಯ ಮೇಲಿರುವ ಈ ಟ್ರಾನ್ಸಿಷನ್ ಅನ್ನು ಮುಂಭಾಗದ ವಿಭಾಗಗಳಿಗೆ ಗೈಡ್ಲೈನ್ಸ್ ಆಗಿ ಬಳಸಲಾಗುತ್ತದೆ. ಇದು ಮೃದುವಾದ ಲೇಯರ್ಡ್ ಎಂಡ್ ಅನ್ನು ರಚಿಸುತ್ತದೆ, ಆದರೆ ಪ್ರಧಾನವಾಗಿ ಒಂದು ಉದ್ದದ ನೋಟವನ್ನು ನೀಡುತ್ತದೆ. ಇದು ಮೀಡಿಯಂ ಮತ್ತು ವೇವಿ ಟೆಕ್ಸ್ಚರ್ಗಳಿಗೆ ಸೂಕ್ತವಾಗಿದೆ. ತಂತ್ರಗಳು. ಲೇಯರ್ಡ್ ಕೂದಲಿನ ಪರಿಣಾಮವನ್ನು ತಲೆಯ ಅಡ್ಡಲಾಗಿ ಲಂಬವಾಗಿ ಕೂದಲಿನ ವಿಭಾಗಗಳನ್ನು ತೆಗೆದುಕೊಂಡು ತಲೆಗೆ ಲಂಬವಾಗಿ ಎಳೆಯುವ ಮೂಲಕ ಮತ್ತು ನೇರವಾಗಿ ಅಡ್ಡಲಾಗಿ ಕತ್ತರಿಸುವ ಮೂಲಕ ಸಾಧಿಸಲಾಗುತ್ತದೆ. ಬ್ಲೆಂಡೆಡ್ ಎಲಿವೇಶನ್. ಮೇಲಿನ ವಿಭಾಗವನ್ನು ಬಾಬ್ ಸೆಕ್ಷನ್ 90 ಡಿಗ್ರಿಗಳಲ್ಲಿ ಕತ್ತರಿಸಲಾಗುತ್ತದೆ, ಆದರೆ ಅಡ್ಡ ವಿಭಾಗಗಳನ್ನು ಮೇಲಿನ ವಿಭಾಗದ ಉದ್ದಕ್ಕೆ 180 ಡಿಗ್ರಿಗಳಷ್ಟು ಕತ್ತರಿಸಲಾಗುತ್ತದೆ. ಆಕ್ಸಿಪಿಟಲ್ ಮತ್ತು ನೇಪ್ ವಿಭಾಗಗಳನ್ನು 90 ಡಿಗ್ರಿಗಳಲ್ಲಿ ಕತ್ತರಿಸಲಾಗುತ್ತದೆ. ಲೇಯರಿಂಗ್ನ ಈ ರೂಪದಲ್ಲಿ ಚಿಕ್ಕದಾದ ಮೇಲ್ಭಾಗದ ವಿಭಾಗದಿಂದ ರಚನೆಯಾದ ಲೇಯರ್ಗಳ ಎತ್ತರದ ಗುಂಪು ಇರುತ್ತದೆ ಮತ್ತು ನಂತರ ಅದು ಮೃದುವಾದ ಬದಿ ಮತ್ತು ಹಿಂಭಾಗದ ಪದರಗಳೊಂದಿಗೆ ಮಿಶ್ರಣಗೊಳ್ಳುತ್ತದೆ. ಇದು ವೇವಿ ಮತ್ತು ಕರ್ಲಿ ಹೇರ್ಗೆ ಸೂಕ್ತವಾಗಿರುವುದಿಲ್ಲ, ಆದರೆ ಸ್ಟ್ರೇಟ್ ಮತ್ತು ಮೀಡಿಯಂ ವೇವಿಗೆ ಸೂಕ್ತವಾಗಿರುತ್ತದೆ. ಬ್ಲೂ ಡ್ರೈ ಮಾಡಿ ಮತ್ತು ಅಂತಿಮ ಫಲಿತಾಂಶದೊಂದಿಗೆ ಕ್ಲೈಂಟ್ ಸಂತೋಷವಾಗಿದ್ದಾರಾ ಎಂದು ಪರಿಶೀಲಿಸಿ. ರೀಕ್ಯಾಪ್. ನಾವು ಕಲಿತಿದ್ದೇವೆ: ಒಂದು ಉದ್ದದ ಕಟ್ಟಾಗಿ ಕಾರ್ಯವಿಧಾನವನ್ನು ಅಭ್ಯಾಸ ಮಾಡಿ, ಕರ್ಣೀಯ ಕಟ್ಟಾಗಿ ಕಾರ್ಯವಿಧಾನವನ್ನು ಅಭ್ಯಾಸ ಮಾಡಿ. ಈ ತರಗತಿಯಲ್ಲಿ ಕಲಿತ ಪರಿಕಲ್ಪನೆಗಳು ಮುಂಬರುವ ಸೆಷನ್ನಲ್ಲಿ ನಿಮಗೆ ತಿಳುವಳಿಕೆಗೆ ಆಧಾರವಾಗಿ ಕಾರ್ಯನಿರ್ವಹಿಸುತ್ತವೆ. ಇದು ನಿಮ್ಮನ್ನು ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ.